ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡಿರಿ, ನಮ್ಮ ಚಾಟ್ನಿ ಆಗಿ 3-4 ದಿವಸ ಆದವ್ರಿ. ಈಗ ಸದ್ಯಕ್ಕೆ ಎಲ್ಲರೂ ನನಗೆ ಒಂದು ಕೇಳೋ ಕ್ವಶನ್, ಅಥವಾ ಎಲ್ಲರೂ ಇದು ಒಂದು ಈಗ ಹೊಸದು ಒಂದು 2-3 ವರ್ಷನಾಗ ಐತ್ರಿ, ಭಾಳ ಇದ್ರ ಬಗ್ಗೆ ಟ್ರೆಂಡಿಂಗ್ದಾಗ ಬಂದೈತಿ. ಇದು ಏನಪ್ಪ ಅಂತಂದ್ರೆ, ನಾವು ಏಪ್ರಿಲ್ ಚಟ್ನಿಗೆ ಡಾರ್ಮಿಕ್ಸ್ ಪೇಸ್ಟಿಂಗ್ ಮಾಡ್ಬೋದಾ, ಏನು ಸ್ಪ್ರೇ ಮಾಡ್ಬೋದಾ, ಮತ್ತು ಸ್ಪ್ರೇ ಮಾಡಲಾರ್ದೇನೂ ಬಿಡ್ಬೋದು. ಮೊದಲೆಲ್ಲ ನಾವು ಅವಾಗ ಸ್ಪ್ರೇ ಮಾಡ್ತಿದ್ದಿಲ್ಲ. ಈ ಕಡೆ ಒಂದು 2-3 ವರ್ಷ ಆಯಿತು ಒಂದು ಸ್ವಲ್ಪ ನಾವು ಸ್ಪ್ರೇ ಹಾಕಿ ಇಳಿದೀವಿ. ಬಟ್ ಇದ್ರದಿಂದ ಲಾಭಗಳೇನು, ಮತ್ತು ಹೊಡೆದ್ರೆ ನಮ್ಮ ಪ್ಲಾಟಿಗೆ ಏನು ಅನುಕೂಲ ಅದ, ಮತ್ತು ಹೊಡೆದೇ ಇರೋದ್ರಿಂದ ಏನು ನಮಗೆ ಪ್ರಾಬ್ಲಮ್ಸ್ ಅದಾವೆ, ಮತ್ತು ಇದು ಪ್ರಮಾಣ ಎಷ್ಟು ಹಾಕಬೇಕು, ಮತ್ತು ಸ್ಪ್ರೇಕ್ಕೆ ಯಾವ ರೀತಿ ಹಾಕಬೇಕು, ಪೇಸ್ಟಿಂಗ್ ಕೇಟ್ ಹಾಕಬೇಕು ಅನ್ನೋದರ ವಿಷಯ ಬಗ್ಗೆ ಈ ವಿಡಿಯೋದಾಗ ಚರ್ಚೆ ಮಾಡಮಂತ್ರಿ. ನೋಡಿರಿ, ನಾವಂತರೂ 18-19 ವರ್ಷ ನಮ್ಮ ಹಳಿ ಪ್ಲಾಟ್ ಐತೆ. ನಂದು 2 ಪ್ಲಾಟ್ ಅವನ್ನ ನಿಮ್ಗೆಲ್ರಿಗೂ ಗೊತ್ತದ. ಒಂದು 2 ಎಕರೆದು ಒಂದು 5 ವರ್ಷದ ಪ್ಲಾಟ್ ಮುಗಿತ್ರಿ. ಈಗ ಒಂದೇನದ 18 ವರ್ಷ ಮುಗಿದ 19ನೇ ವರ್ಷದ ರನ್ನಿಂಗ್ ನನ್ನ ಪ್ಲಾಟ್ ಐತಿ. ಈಗ ಅವಾಗಂತರೂ ಮೊದಲ ಪೇಸ್ಟಿಂಗ್ ಮಾಡ್ತಿದ್ದಿಲ್ಲ ರೀ. ಏಪ್ರಿಲ್ ಟೈಮ್ದಾಗ ಈಗ ಸುಮ್ಮನೆ ಚಾಟ್ನಿ ಮಾಡೋದು ಬಿಡ್ತಿದ್ವಿ. ಮತ್ತು ಈಗಂತರೂ ಒಂದು 3-4 ವರ್ಷ ಆಯ್ತು ರೀ, ಜರ ಪೇಸ್ಟಿಂಗ್ ಸ್ಪ್ರೇ ಎಲ್ಲ ಮಾಡಾಕತ್ತೀವಿ ರೀ, ನಮ್ಮ ಅನುಕೂಲ ತಕ್ಕಂತೆ. ಈಗ ಸದ್ಯಕ್ಕೆ ನೋಡಿರಿ, ಭಾಳಷ್ಟು ವಿಷಯಗಳು ನಿಮಗೆ ಈಗ ಭಾಳಷ್ಟು ವಿಷಯಗಳಂದ್ರೆ ಯಾವುದೋ ಒಂದು ವಿಷಯ ಮಾತಾಡ್ಕೋತ ಹೋಗೋದ್ರಾಗ ಮತ್ತೊಂದು ವಿಷಯ ಬಂದುಬಿಟ್ಟಿರ್ತದೆ, ನಡುವೆ ಸೇರ್ಕೊಂಡು ಬಿಡುತ್ತೆ. ಈಗ ಒಂದು ಕತೆ ಹೇಳೋ ಮುಂದೆ ಇನ್ನೊಂದು ಸಬ್ ಕತೆ ಬರ್ತದಲ್ಲ, ಹಂಗೆ ನಾವು ಒಂದು ವಿಷಯ ಚರ್ಚೆ ಮಾಡೋ ಮುಂದೆ ಇನ್ನೊಂದು ವಿಷಯ ಚರ್ಚೆಗೆ ಬಂದುಬಿಡ್ತದೆ. ಬಟ್ ಈಗ ಸದ್ಯಕ್ಕೆ ನೋಡಿರಿ, ಡಾರ್ಮಿಕ್ಸ್ ನಾವು ಸ್ಪ್ರೇ ಮಾಡ್ಬೇಕಂದ್ರೆ ನಾವು ಅದಕ್ಕೊಂದು ಸ್ಪ್ರೇದ ವಿಷಯ ಮಾತಾಡ್ತೀನಿ ರೀ ಮೊದಲು. ಈಗ ಡಾರ್ಮಿಕ್ ಸ್ಪ್ರೇ ಮಾಡ್ಬೇಕಂದ್ರೆ ಭಾಳಷ್ಟು ವಿಷಯಗಳ ಅದ್ರಾಗ ನಾವು ಅಲ್ಲಿ ಕೆಲಸ ಮಾಡಿರ್ಬೇಕಾಗ್ತದೆ ರೀ. ಭಾಳಷ್ಟು ಥರ ಕೆಲಸ ಮಾಡಿರ್ಬೇಕು. ಏನು ಮಾಡಿರ್ಬೇಕು ರೀ, ಮೊದಲ ಈಗ ಭಾಳಷ್ಟು ರೈತರು ಏನು ಮಾಡಿಬಿಡ್ತಾರೆ, ಪಾಟ್ ಚಾಟ್ನಿ ಮಾಡೋದು ಒಮ್ಮೆ ಒಂದು 5-6 ತಾಸು 7-8 ತಾಸು ನೀರು ಬಿಟ್ಬಿಡ್ತಾರೆ ರೀ. ಮತ್ತು ನೀರು ಬಿಡಬೇಕು, ಅದು ಬರೋಬರಿ ಓಕೆ, ಅದಕ್ಕೇನು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈಗ ನಾವು ಏನಾಗ್ಬಿಡ್ತದ, ಇಲ್ಲರಿ ನಾವು ಹೋದ ವರ್ಷ ಡಾರ್ಮಿಕ್ ಸ್ಪ್ರೇ ಮಾಡಿದ್ವಿ, ನಮ್ಮ ಉಲಾಂಡೆನೇ ಒಣಗ್ದಂಗೆ ಅದು, ಕಡ್ಡಿ ಹಿಂಗೆ ಅದು ಅಂತೀರಿ. ಬಟ್ ಮೊದಲು ನಾವು ಬೇರೆ ಆ್ಯಕ್ಟಿವ್ ಮಾಡ್ಕೋಬೇಕು. ನನ್ನ ಪ್ರಕಾರ ಬೇರೆ ಮೊದಲು ಆ್ಯಕ್ಟಿವ್ ಇರಬೇಕು. ಅದಕ್ಕೆ ನನ್ನ ಯೂಟ್ಯೂಬ್ದಾಗ ಸಾಕಷ್ಟು ವಿಡಿಯೋಗಳು ಅದಾವೆ ರೀ. ನಮ್ಮ ಚಾಟ್ ಯೂಸ್ ಮಾಡೋಂಥ ರೈತರಿಗೆ ಮೊದಲು ಏನು ಹೇಳ್ತೀನಿ ರೀ, ಚಾಟ್ನಿ ಮಾಡೋಕ್ಕಿಂತ ಮೊದಲು 1 ಲೀಟ್ರ್ ನೀರು ನಿಂದ್ರಪ್ಲೆ ಕುಣಿ ಹೊಡೆದು ಅದಕ್ಕೆ ಫಾಸ್ಫರಿಕ್ ಆ್ಯಸಿಡ್ ಬಿಟ್ಕೊಂಡು, ಅದಾದ ನಂತರ ಕೆಲವೊಂದು ಕಚ್ಚಗೊಬ್ಬರ ಕೊಟ್ಕೊಂಡು, ನಾವು ಸ್ವಲ್ಪ ಸರ್ಕಾರಿ ಗೊಬ್ಬರ ರೀ, ಕಚ್ಚಗೊಬ್ಬರ ಅಂದ್ರೆ ಏನು ರೀ, ಸರ್ಕಾರಿ ಗೊಬ್ಬರ, ಇದನ್ನು ಕೊಟ್ಕೊಂಡು, ಇದಾದ ನಂತರ ರೂಟ್ ಕೊಟ್ಕೊಂಡು ಆಮೇಲೆ ನಾವು ಗೊಬ್ಬರಕ್ಕೆ ಬಂದುಬಿಡ್ತೀವಿ. ಇದು ನಮ್ಮದೊಂದು ಶೆಡ್ಯೂಲ್ ಐತಿ. ಈಗ ನಾವು ಈ ಡಾರ್ಮಿಕ್ ಸ್ಪ್ರೇ ಮಾಡೋದಂದ್ರೆ ಸುಮ್ಮನೆ ಇವತ್ತು ಚಟ್ನಿ ಮಾಡಿದೇವೆ, ನಾಳೆ ಸ್ಪ್ರೇ ಮಾಡಿಬಿಟ್ಟೇವಂದ್ರೆ ನಮ್ಮ ಗಿಡ ಜಲ್ದಿ ಇದು ಆಗಂಗಿಲ್ಲ ರೀ, ಒಡೆಯಂಗಿಲ್ಲ. ಒಂದು ವೇಳೆ ಒಡೆದ್ರೂ ಸಣ್ಣ ನುಜೂಗೆ ಬಂದುಬಿಡ್ತಾವೆ. ಅದಕ್ಕೆ ನಾವೇನು ಮಾಡ್ಬೇಕು ರೀ, ಫಸ್ಟೆಲ್ಲ ಮಾಡೋದೆಲ್ಲ ಫಾಸ್ಫರಿಕ್ ಆ್ಯಸಿಡ್ ಗೊಬ್ಬರ ಅಥವಾ ಇವೆಲ್ಲ ಮಾಡಿಕೊಂಡು ರೂಟ್ ಬಿಟ್ಕೊಂಡು, ನೀವು ಚಾಟ್ನಿ ಮಾಡಿದ್ಬೇಕು 3-4 ದಿವ್ಸ ಟೈಮ್ ಹೋಗಲಿಕ್ಕೆ ರೀ. 4 ದಿವ್ಸ ಟೈಮ್ ಹೋಗಲಿಕ್ಕೆ ಇಟ್ಟೆಲ್ಲ ಬಡ್ಡ್ಯಾಕೆ ರೂಟ್ ಬಿಟ್ಕೊಂಡು ಮೇಲೆ ಸ್ಪ್ರೇ ಕೊಡ್ರಿ. ಆಟೋಮೆಟಿಕ್ ನಮ್ಮ ಕುಳಿ ಏನದ ಹೆಲ್ದಿಯಾಗಿ ಸ್ಪೀಡಾಗಿ ಬಂದುಬಿಡ್ತದೆ. ಮತ್ತು ಈಗ ಇಟ್ಟೆಲ್ಲ ಮಾಡಲಾರ್ದೆ ನಾವು ಡಾರ್ಮಿಕ್ ಸ್ಪ್ರೇ ತೊಗೊಂಡೇವಪ್ಪ ಅಂತಂದ್ರೆ ಏನಾಗ್ಬಿಡ್ತದೆ ರೀ, ಉಲಾಂಡ್ಗಳ್ದಾಗ ನೀವು ಹೋಗಿ ಪ್ಲಾಟ್ನಾಗ ಪರೀಕ್ಷೆ ಮಾಡಿರಿ. ಯಾಕಂದ್ರೆ ನಮ್ಮಲ್ಲಿ ಆಗ್ಯಾವ ಇಲ್ಲ ಅಂತ ಅನ್ನಂಗಿಲ್ಲ ರೀ. ಕೆಳಗೆ ಹಸಿ ಇರ್ತದೆ, ಇದು ಉಲಾಂಡ ಕೆಳಗೆ ಹಸಿ ಇರ್ತದೆ, ಇಲ್ಲಿ ಬಾಜುಗೆ ಕಣ್ಣು ಇರ್ತಾವೆ, ಇದು ಮ್ಯಾಲಿಂದ ಎಲ್ಲ ಒಣಗಿರ್ತದೆ. ಇದಕ್ಕೆ ಆಟೋಮೆಟಿಕ್ ಸ್ಟೆಮ್ ಬರೋ ಲದ್ದಿ ಒಳಗೆ ಹತ್ಕೊಂಡು ಇಡೀ ಉಲಾಂಡನೇ ಹಾಳು ಮಾಡ್ತಿರ್ತದೆ. ಇದಕ್ಕೂ ಒಂದು ಕಾರಣ ಆಗ್ತಿರ್ತದೆ ರೀ, ಯಾವುದು ನಾವು ಬೇರೆ ಆ್ಯಕ್ಟಿವ್ ಮಾಡ್ಕೊಲಾರ್ದೆ ಡಾರ್ಮಿಕ್ಸ್ ಹೊಡೆಯೋದ್ರಿಂದ. ಇದು ಅಲ್ಲದೆ ಏನಾದ್ರಿ ಗುಂಜು ಹೊಡಿತದೆ. ಇದ್ರ ಬಿಟ್ಟರೆ ಮತ್ತೊಂದು ಏನು ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೆ ಡಾರ್ಮಿಕ್ ಸ್ಪ್ರೇ ಮಾಡೋದ್ರಿಂದ. ಈಗ ಡಾರ್ಮಿಕ್ ಸ್ಪ್ರೇ ಮಾಡೋ ಪ್ರಮಾಣ ನಿಮ್ಗೆ ಹೇಳ್ಬೇಕಂದ್ರೆ, ನಾವು 100 ಲೀಟ್ರ್ ನೀರಿಗೆ 2 ಲೀಟ್ರ್ ಡಾರ್ಮಿಕ್ಸ್ ಹಾಕ್ಕೊಂಡೀನಿ ರೀ. 1 ಲೀಟ್ರ್ ಇದು ಹಾಕ್ಕೊಂಡೀನಿ ರೀ, ಯಾವ್ದು ರೀ, ಜರ್ಮಿನೇಟ್ರ್ ಹಾಕ್ಕೊಂಡೀನಿ. ಆಮೇಲೆ ಏನದ ಸೈನೋ ಬೂಸ್ಟ್ ಹಾಕ್ಕೊಂಡೀನಿ. ಮತ್ತು 13-0-45 ಇದು ಏನದ 400 ಗ್ರಾಮ್ ಹಾಕ್ಕೊಂಡೀನಿ ರೀ. 13-0-45. ಆಮೇಲೆ ಸಲ್ಫರ್ ಒಂದು 100 ಲೀಟ್ರ್ ನೀರಿಗೆ ಒಂದು 200 ಗ್ರಾಮ್ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಒಂದು ಸ್ಪ್ರೇ ಕೊಟ್ಬಿಟ್ಟಿನಿ. ಕೊಟ್ಟು ಈಗ ನನ್ನ ಪ್ಲಾಟ್ ಒಂದು 3-4 ದಿವಸ ಆಯ್ತು. ಈಗ ಕೊಟ್ಟೀನಿ. ಇದರದಿಂದ ಏನದ, ಇದು ಮಾಡೋಕ್ಕಿಂತ ಮೊದಲು ಏನು ಮಾಡೀನಿ ರೀ, ನಾ ತಳಗೊಬ್ಬರ ಅಂತೂ ನಾವು ವಿಶೇಷವಾಗಿ ಹಾಕಂಗಿಲ್ಲ ರೀ. ಹಾಕರ್ ಬೈನ್ ಹಿಂಡಿ ಒಂದು ಹಾಕಿರ್ತೀನಿ, ಇಲ್ಲ ಅಂದ್ರೆ ಅದ್ರ ಜೊತೆ DAP ಒಂದು ಹಾಕಿರ್ತೀನಿ. ಇದ್ರ ಬಿಟ್ಟರೆ ಮತ್ತೊಂದು ಏನೂ ಹಾಕಂಗಿಲ್ಲ. ಆಲ್ರೆಡಿ ಅದಕ್ಕೆ ಮೊದಲು ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟು
DAP ನಾ ಕಟ್ಟಿಲ್ಲ. ಮತ್ತು ಮುಂದೆ ನಾವು ರೂಟ್ ಅಂತರೂ ಸುಮಟೋಮದವ್ರದ್ದು ನೇಚರ್ ಡ್ರಿಪ್ ಬಿಡ್ತೀನಿ ರೀ. ಇದು ಬಿಟ್ಟ ದಿವಸ ನಾ ಸ್ಪ್ರೇ ಮಾಡೀನಿ ರೀ. ಇನ್ನೊಂದು ನಿಮ್ಗೆ ಎಚ್ಚರಿಕೆ ಮಾತು ಹೇಳ್ತೀನಿ ರೀ, ನೀವು ಡಾರ್ಮಿಕ್ ಸ್ಪ್ರೇ ಮಾಡೋ ದಿವಸ ಕಂಪಲ್ಸರಿ ಪ್ಲಾಟಿಗೆ ನೀರು ಬಿಟ್ರಿ. ನೀವು ಸಂಜೆ ಮುಂದಾರೆ ಮಾಡಿರಿ, ಮಧ್ಯಾಹ್ನ ಮಾಡಿರಿ, ಇಲ್ಲ ನೀವು ಮುಂಜಾನೆ ಬೆಳಗ್ಗಿನ ಜಾವಾರೆ ಮಾಡಿರಿ, ಒಟ್ಟು ಅವತ್ತು ನೀರು ಬಿಟ್ಟಿರ್ಬೇಕು. ನೀರು ಬಿಡಲಿಲ್ಲ ಅಂದ್ರೆ ಕೆಲವೊಂದು ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರ್ತವೆ. ಇದು ಸ್ಪ್ರೇ ವಿಷಯ ಮುಗೀತು ರೀ. ಆಮೇಲೆ ಈಗ ಈ ಒಳಗೊಂದೊಂದು ಪ್ಲಾಟ್ ಜಲ್ದಿ ಹೊಡೆಯಂಗಿಲ್ಲ, ಈ ಎರಿ ಮಣ್ಣಿನ ಜಮೀನು ಇರ್ತಾವೆ ನೋಡಿರಿ. ಸ್ವಲ್ಪ ವಿಷಯ ಬಿಟ್ಟು ಮತ್ತೆ ನೆಕ್ಸ್ಟ್ ಹೊಂಟಿದ್ದೆ ರೀ. ಈ ಎರಿ ಮಣ್ಣಿನ ಜಮೀನು ಇರ್ತಾವಲ್ಲ, ಅಂಥವ್ರ ಪ್ಲಾಟ್ ಒಂದೊಂದು ತಿಂಗಳಾದರೂ ಸಣ್ಣ ಮಗಳು ಬರ್ತಿರ್ತಾವೆ. ಅಂಥವ್ರಿಗೆ ಇದು ಭಾಳ ಅವಶ್ಯ ಅದ. ಅಂಥವ್ರು ಈ ಡಾರ್ಮಿಕ್ ಸ್ಪ್ರೇ ಮಾಡ್ಕೋಬೋದು ರೀ. ಈ ಒಳಗೊಬ್ಬರು ಮಡ್ಡಿ ಜಮೀನು ಇರ್ತಾವೆ ರೀ, ಇನ್ನು ಚಾಟ್ನಿ ಮಾಡಿರಲ್ಲ, ನೀರು ನಾವು ಪ್ಲಾಟಿಗೆ ನೀರು ಹಚ್ಚಿರ್ತೀವಿ, ಕಣ್ಣು ಉಬ್ಬಿರ್ತಾವೆ. ಅಂಥವ್ರಿಗೆ ಅಷ್ಟೊಂದು ಸೈಡ್ ಎಫೆಕ್ಟ್ ಇಲ್ಲ. ಆದರೂ ಇದು ಸ್ಪ್ರೇ ಮಾಡೋದ್ರಿಂದ ಏನಾಗಿಬಿಡ್ತದೆ, ಒಂದು ಲೆವೆಲ್ ಪ್ಲಾಟ್ ಹೊಡೆದು ಬಿಡ್ತಾರೆ ರೀ, ಎಲ್ಲ ಕಣ್ಗಳು ಉಬ್ಬಿ ಬಿಡ್ತಾವೆ. ಆಮೇಲೆ ನಮ್ಗೆ ಗರ್ಭಿನ ಔಷಧ ಹೊಡ್ಯೋಕೆ ಅನುಕೂಲ ಆಗಿಬಿಡ್ತದೆ. ಆಮೇಲೆ ಲೇಬರ್ಗೆ ಹಚ್ಚಿ ಶೇಂಡ ಹೊಡ್ಯೋಕೆ ಅನುಕೂಲ ಆಗಿಬಿಡ್ತದೆ. ಇಲ್ಲ ಅಂದರೆ ಏನಾಗುತ್ತೆ ರೀ, ಒಂದು 7-8 ಈ ಸೈಡ್ ಒಂದು 7-8, ಆ ಸೈಡ್ ಒಂದು 7-8 ಕಡ್ಡಿ ಚಿಗಿತು ಸ್ಪೋರ್ಸ್ ಬತ್ತಂದ್ರೆ ಹಿಂದಿನ ಕಣ್ಣಿಗೆಲ್ಲ ಮರೆಸಿ ತಾನೇ ಬೆಳೆದು ಬಂದುಬಿಡ್ತದೆ. ಇವೊಂದು 4 ಕೋರ್ಸ್ ಬಂದದಕ್ಕೆ ಗರ್ಭಿನ ಔಷಧ ಸಿಗ್ತದೆ. ಇಲ್ಲಪ್ಪ ಇಲ್ಲ ಇನ್ನು ಸಣ್ಣದು ಬಿಡು, ಗರ್ಭಿನ ಔಷಧ ಒಂದು 4 ದಿನ ಮುಂದೆ ಹೊಡೇನಂದ್ರೆ ಫೋರ್ಸ್ ಬಂದದ್ದು ಫೇಲ್ ಆಗ್ತಾವೆ. ಒಂದೊಂದು ಕಡ್ಡಿ ಗೊನಿನೇ ಇಲ್ಲ ಅಂತ ನಾವು ಮಾತಾಡ್ತಿರ್ತೀವಲ್ಲ, ಅಂಥವು ಫೋರ್ಸ್ ಬಂದದಕ್ಕೆ ಗೊನಿ ಫೇಲ್ ಆಗಿರ್ತದೆ ಒಂದು. ಇಲ್ಲ ಅಂದ್ರೆ ಒಂದು ಕಡ್ಡಿಗೆ ಒಂದು ಉಲಾಂಡಕ್ಕೆ ಒಂದು ಸೈಡ್ 4-5 ಕಡ್ಡಿಗೆ ನಮಗೆ ಗೊನಿನೇ ಇಲ್ಲರಿ, ಫೇಲ್ ಅದಾವ, ಒಂದು 5-6 ಕಡ್ಡಿಗಟ್ಟೆ ಗೊನಿ ಇರ್ತಾವಂತ ನಾವು ಅಂದಿರ್ತೀವಲ್ಲ. ಇವು ಹಿಂದೆ ಮುಂದೆ ಹೊಡೆಯೋದ್ರಿಂದ ಕರೆಕ್ಟಾಗಿ ಗರ್ಭಧಾರಣೆ ಆಗೋ ಟೈಮ್ದಾಗ ನಮ್ಮ ಗರ್ಭಧಾರಣೆ ಮಾಡುವಂಥ ಔಷಧಗಳು ಸ್ಪ್ರೇ ಆಗಿರಲ್ಲ. ಹಾಗಾಗಿ ಏನಾಗಿಬಿಡ್ತದೆ, ಪೂರಾ ಕುಲ್ಲ ಕಡ್ಡಿ ಬೆಳೀತದೆ. ಕುಲ್ಲ ಕಡ್ಡಿ ಬೆಳೀತದೆ ಅಂದ್ರೆ ಅದು ಆಟೋಮೆಟಿಕ್ ಬಟ್ಟೆಗಳ ತಮ್ಮ ಸೈಜ್ ಆಗ್ತದೆ. ಗರ್ಭಧಾರಣೆ ಆದ ಕಡ್ಡಿ ಅನ್ನೋದು ಸೈಜ್ ಇರೋಂಗಿಲ್ಲ, ನಾವು ಪೆನ್ಸಿಲ್ ಥರನೇ ಇರ್ತದೆ. ನೀವು ಎಟೆ ಗುದ್ದಾಟ ಮಾಡಿರಿ, ಎಟೆ ಗೊಬ್ಬರ ಕೊಡ್ರಿ, ಪೆನ್ಸಿಲ್ ಥರನೇ ಇರ್ತದೆ, ಅದಕ್ಕೆ ಸೈಜ್ ಆಗಂಗಿಲ್ಲ. ಮತ್ತು ದಮ್ಮ ಹಾಲಕ್ಕತ್ತಂದ್ರೆ ನಮ್ಮ ಕಡ್ಡಿ ವರ್ಷ ಚೆಂದ ಅದು ದಮ್ಮ ಅದು ಅಂತಂದ್ರೆ ಗರ್ಭಧಾರಣೆ ಆಗಿಲ್ಲ ಅಂದಂಗೆ. ಆಮೇಲೆ ಇನ್ನು ಈ ವಿಷಯ ಬಿಡಾಮ್ರಿ ಈಗ ಸ್ಪ್ರೇದ್ದು. ಈಗ ಸದ್ಯಕ್ಕೆ ಪೇಸ್ಟಿಂಗ್ ಮಾಡೋದಂತರೂ ಇದು ಪ್ರತಿಯೊಂದು ನಾವು ಲಿಮಿಟೇಷನ್ ಮೇಲೆ ಕಡ್ಡಿ ಕಾಯ್ದಿರ್ತೀವಿ ರೀ. 25ರಿಂದ 25 ಕಡ್ಡಿ ಕಾಯ್ದಿರ್ತೀವಿ. ಒಳಗೊಬ್ಬರು ಏನು ಮಾಡಿರ್ತಾರೆ ರೀ, 30-40 ಕಡ್ಡಿ ಕಾಯ್ದಿರ್ತಾರೆ. ಭಾಳಷ್ಟು ರೈತರ ಪ್ಲಾಟ್ನಾಗ ನಾನು ನೋಡಿರುವುದು 50 ಕಡ್ಡಿ ಇದಾವ್ರಿ ಒಂದೊಂದು ಸೈಡೇ, ಅಷ್ಟು ಗುಂಜು ಕಾಯ್ದು ಬಿಡ್ತಾರೆ. ಅದಕ್ಕೆ ಅಂಥ ಪ್ಲಾಟ್ಗಳು ಅವು ಇಳುವರಿದು ಬಿಡ್ರಿ, ಮತ್ತೊಂದು ವಿಡಿಯೋದಾಗ ಮಾತಾಡೋಮಂತ. ಈಗ ಅಂಥ ಪ್ಲಾಟ್ಗಳ್ದಾಗ ಸ್ವಲ್ಪ ಡಾರ್ಮಿಕ್ಸ್ ಹಚ್ಚೋದು ಸಮಸ್ಯೆ ಬಂದುಬಿಡ್ತದೆ. ಯಾಕಂತಂದ್ರೆ ನಾವು ಚಾಟ್ನಿ ಮಾಡಿರ್ತೀವಿ, ಒಂದು 20-25 ಕಡ್ಡಿ ನಾವು ಕಾಯ್ಕೊಂಡಿದ್ದೇವಂದ್ರೆ ಪ್ರತಿ ಒಂದಕ್ಕೆ ಚಾಟ್ನಿ ಮಾಡೋದಕ್ಕೆ ಹಿಂಗೆ ಗುಲ್ಲ ಕೊಟ್ಕೊಂತ ಹೋಗಿಬಿಟ್ಟೇವಂದ್ರೆ ಇದು ನಮ್ಗೆ ಔಷಧ ಪ್ರಮಾಣ ಉಳಿತಾಯ ಆಗ್ತದೆ. ಔಷಧ ಕಮ್ಮಿ ಹೋಗ್ತದೆ ರೀ. ಒಂದು 2 ಎಕರೆ ಕಾರ್ ಭಾಳ ಒಂದು 50-60 ಲೀಟ್ರ್ ಕಲಸೋದು ಡಾರ್ಮಿಕ್ಸ್ ಹೋಗ್ಬೋದು ರೀ. ಅಂದ್ರೆ ಒಂದು 3-3.5 ಲೀಟ್ರ್ ತನಕ ಡಾರ್ಮಿಕ್ಸು ಹೋಗ್ಬೋದು ರೀ. ಇದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ. ಇದರ ಪ್ರಮಾಣ 100 ಲೀಟ್ರ್ ನೀರಿಗೆ, ಇಲ್ಲ 100 ಲೀಟ್ರ್ ಅಂತೀನಿ ನೋಡಿರಿ, 25 ಲೀಟ್ರ್ ನೀರಿಗೆ 1 ಲೀಟ್ರ್ ಡಾರ್ಮಿಕ್ಸ, 1 ಲೀಟ್ರ್ ಸೈನೋ ಬೂಸ್ಟ್ ಮತ್ತು 100 ಗ್ರಾಮ್ 13-0-45 ಗೊಬ್ಬರ ಸಲ್ಫರ್ ಹಾಕೋರು ಬರ್ತದೆ, ಬಿಟ್ಟರು ಬರ್ತದೆ. ಹಾಕೊಂಡ್ರು 100 ಗ್ರಾಮ್ ರೀ. ಇದು 100 ಗ್ರಾಮ್ ಅಂದ್ರೆ 4ರಲ್ಲಿ ಹೋಗ್ತದೆ. ಸ್ವಲ್ಪ ಅದು 100 ಗ್ರಾಮ್ ಹಾಕ್ಕೊಂಡ್ರು ಅನುಕೂಲ. ಸ್ಪ್ರೇಕ್ಕೆ ನಾವು 200 ಗ್ರಾಮ್ ಹೇಳೀನಿ ರೀ 100 ಲೀಟ್ರ್ ನೀರಿಗೆ. ಬಟ್ ಅಲ್ಲಿ ನಮಗೆ ತಿಳಿಬೇಕಾಗಿರ್ತದೆ, ಯಾಕಂದ್ರೆ ನೌಜಲ್ದಂದು ಪಾಸ್ ಆಗಬೇಕಾಗಿರ್ತದೆ. ಇಲ್ಲಿ ನಡೀತದೆ. ಇದು ಹಚ್ಚೋದ್ರಿಂದ ಏನಾಗ್ತದೆ, ಇದೂ ಪ್ಲಾಟ್ ಚೆಂದಾಗಿ ಹೊಡೆದು ಬರ್ತದೆ. ಮತ್ತು ಎಲ್ಲಿ ಹಚ್ಚಿರ್ತೇವಲ್ಲ ಅಲ್ಲಿ ಅಟ್ಟೆ ಹೊಡಿತದೆ, ಮತ್ತು ಉಳ್ಕೋ ಜಾಗನಾಗ ಹೊಡೆಯಂಗಿಲ್ಲ ಅಂತ ನೀವು ಅನ್ಬೋದು ರೀ. 2 ಥರ ಆಗ್ತದೆ, ಹೊಡಿತದೆ ಇಲ್ಲ ಹೊಡೆಯಂಗಿಲ್ಲ, 2 ಥರ ಆಗಿಬಿಡ್ತದೆ. ಬಟ್ ಇದರಿಂದ ನಿಮಗೆ ಹೇಳಿನಲ್ರಿ ಫಸ್ಟಿಗೆ, ನಾವು ಡಾರ್ಮಿಕ್ಸ್ ಹಚ್ಚೋ ದಿವಸ ಕಂಪಲ್ಸರಿ ನೀರು ಬಿಟ್ಟಿರ್ಬೇಕು. ಯಾಕಂದ್ರೆ ಬ್ಯಾಸಿಗೆ ಅದು ಮಿನಿಮಮ್ 38-40 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಐತಿ. ಇಂಥ ಟೈಮ್ದಾಗ ನಮಗೆ ಕೆಲವೊಂದು ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರ್ತಾವೆ. ಹಾಗಾಗಿ ಅವತ್ತು ನೀರು ಬಿಟ್ಟಿರಬೇಕು, ನಾವು ಡಾರ್ಮಿಕ್ ಸ್ಪ್ರೇ ಮಾಡಿರಬೇಕು. ಮತ್ತು ಅದಕ್ಕೆ ಮೊದಲು ನಾವು ರೂಟ್ ಆ್ಯಕ್ಟಿವ್ ಮಾಡ್ಕೊಂಡಿರ್ಬೇಕು ರೀ. ರೂಟ್ ಆ್ಯಕ್ಟಿವ್ ಆಗುವಂಥ ಗೊಬ್ಬರ ಅಥವಾ ಔಷಧಿಗಳನ್ನು ಡ್ರಿಪ್ ಮುಖಾಂತರ ಕೊಟ್ಟಿರ್ಬೇಕು ನಾವು. ಅಂದಾಕ್ರೆ ನೀವು ಚಾಟ್ನಿ ಆದ ಬಳಿಕ 3-4 ದಿವ್ಸ ಹೋಲ್ರಿ, ಮತ್ತು ರಿಪೀಟ್ ಹೇಳ್ತಿರ್ತೀನಿ ನಿಮ್ಗೆ, 3-4 ದಿವ್ಸ ಹೋಗಲಕ್ಕರೆ ಈ ರೀತಿ ಕೆಲಸ ಮಾಡಿದ್ರೆ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಂಗಿಲ್ಲ.
ಮತ್ತು ಇನ್ನೊಂದು ನಿಮಗೆ ನಾವು ಒತ್ತಿ ಒತ್ತಿ ಹೇಳೋದೇನದಂದ್ರೆ ಸ್ವಲ್ಪ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಇಟ್ಕೋರಿ. ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಇಟ್ಕೋಲಿಲ್ಲ ಅಂದ್ರೆ ನೀವೇನದ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ. ಯಾಕಂತಂದ್ರೆ ಹೋದ ವರ್ಷ ರೇಟ್ ಸಿಕ್ಕದ ಎಲ್ಲ ರೈತರಿಗೆ, ನಮಗಂತೂ ಸಿಕ್ಕೈತ್ರಿ, ಎಲ್ಲ ರೈತರಿಗೂ ಆಲ್ಮೋಸ್ಟ್ ಅದು ಸಿಕ್ಕದ. ಒಂದು 5% ಫಸ್ಟಿಗೆ ಮನ್ಕ್ ಮಾಡಿದ ರೈತರಿಗೆ ಏನದ ರೇಟ್ ಸಿಕ್ಕಿಲ್ಲ. ಮತ್ತು ಈ ವರ್ಷ ಅಂತೂ ಫಸ್ಟಿನ ಹಿಡ್ಕೊಂಡು ಒಂದು ರೇಂಜಿನಾಗ ಐತಿ, 300 ಮೇಲೆ 360 70 ಅವು ಎಲ್ಲರೂ ಒಂದು 400 ಮೇಲೆ ಹೋಗಿರ್ತಾವೆ. ಅವತ್ತರನ್ನ ನಾವು ಎವರೇಜ್ ಮಾಡೋಕ್ಕೆ ಬರೋಂಗಿಲ್ಲ. ಈ ರೀತಿ ಅದ. ಮತ್ತು ಈ ವರ್ಷ ಆದರೂ ಅಷ್ಟೊಂದು ಸ್ಟಾಕು ಸ್ಟೋರೇಜ್ಗಳು ಸ್ಟಾಕ್ ಆಗಿಲ್ಲ. ಅದರದಿಂದ ಏನಾಗ್ಬಿಟ್ಟದ, ನಮಗೆ ಈ ವರ್ಷನೂ ರೇಟ್ ಇರ್ತದೆ. ಬಟ್ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮಾಡ್ಕೋರಿ. ನಾವು ಎಷ್ಟು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮಾಡ್ಕೊತೀವಲ್ಲ ಅಷ್ಟು ಆರೋಗ್ಯವಾಗಿ ಕಡ್ಡಿ ಬೆಳಿತಾವೆ. ಆರೋಗ್ಯವಾಗಿ ಕಡ್ಡಿ ಬೆಳೆಯೋದ್ರಿಂದ ಏನಾಗ್ಬಿಡ್ತಾವೆ, ನಮಗೇನಾಗ್ಬಿಡ್ತದೆ, ಕರೆಕ್ಟಾಗಿ ಏನಾಗ್ಬಿಡ್ತದೆ, ಗರ್ಭಧಾರಣಕ್ಕೆ ಅವಕಾಶ ಆಗಿಬಿಡ್ತದೆ. ಹೆಲ್ದಿ ಇದ್ದ ಮನುಷ್ಯಾಗಟ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀನಲ್ಲ, ತನಕ ಬೇಕಾದಂಥ ನ್ಯೂಟ್ರಿಯನ್ಸ್ಗಳು ಜಿಂಕ, ಪ್ಯಾರಸ, ಅಮೋನಿಯಮ್, ಮ್ಯಾಂಗ್ನೀಸಿಯಮ್ ಇಂಥವೆಲ್ಲ ಅದಾವೆ. ಬಟ್ ಇಷ್ಟೆಲ್ಲ ಮಾಡೋದಕ್ಕಿಂತ ರೀ ನಮ್ಮ ಮನೆಯಾಗೆ ಒಂದು 13ರಿಂದ 14 ರೂಪಾಯಿ ಖರ್ಚಾಗ್ತದೆ ರೀ 1 ಲೀಟ್ರ್ ರೆಡಿ ಮಾಡ್ಕೊಳಕ್ಕೆ. ಆ ರೀತಿ ನಾವೇನದ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಅದ್ರದ್ದೊಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ಪ್ರಕಾರ ನಾವು ಮಾಡ್ಕೊಂಡು ಇಟ್ಟೇವು ಅಂದರೆ ಇದು ಏನದ ನಮ್ಗೆ ಒಂದು ಸೀಸನ್ಗೆ ಒಂದು ಆಧಾರ ಸಾಕು. ನಮ್ಗೆ ಅಷ್ಟು ಒಮ್ಮೆ ರೆಡಿ ಮಾಡ್ಕೊಳ್ಳೋದು, ಒಂದು ಸೀಸನ್ ತನಕ ತಡೆದಿಟ್ಕೊಳ್ಳೋಂಥ ಕೆಪಾಸಿಟಿ ಅದಕ್ಕೆ ಐತಿ. ಈಗ ನಾವು ಅದೇ ಒಮ್ಮೆ ಏನು ಮಾಡ್ತೀವಿ, ಎಕರೆ ಡೋಸ್ ತಂದು ಪಾಟ್ ಕಟ್ಟಿಬಿಟ್ಟಿರ್ತೀವಿ. ಕಟ್ಟಿ ಬಿಡೋಣ ಏನಾಗಿಬಿಡ್ತದೆ, ಅವಾಗ ನಮ್ಮ ಪ್ಲಾಟ್ ಸಿಗ್ತಿರಲ್ಲ, ಅದು ಏನು ಕೆಲಸ ಮಾಡ್ಬೇಕು ರೀ. ಮತ್ತು ನೀರಂತರೂ ಸಿಕ್ಕಂಗೆ ಬಿಟ್ಟಿರ್ತೀವಿ, ಇಳಿದು ಹೋಗಿಬಿಟ್ಟಿರ್ತದೆ, ಎಲ್ಲ ನ್ಯೂಟ್ರಲ್ ಆಗಿ ಭೂಮಿಯಾಗ ಕೂತ್ಬಿಡ್ತದೆ. ಯಾಕಂದ್ರೆ ನಾವು ಒಂದು ತೋಟ ಗೊಬ್ಬರ ಹಾಕ್ತಿರ್ತೀವಿ ರೀ, ರೈತರ ತೆಗೆದ ನಿಮ್ಗೆ ಗೊತ್ತೇ ಐತಿ. ಎಷ್ಟು ರೇಟ್ ಜಂಪ್ ಆದರೂ ಬಿಡೋಂಗಿಲ್ಲ, ಕಂಪಲ್ಸರಿ ಎಲ್ಲಿದ್ದರೂ ಹುಡುಕಿ ತಂದು ಹಾಕ್ತಿರ್ತೀವಿ. ಹಾಗಾಗಿ ಅದು ಸೈಡಿಗೆ ಹೋಗಿಬಿಡ್ತದೆ. ಬಟ್ ನಾವು 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ಡ್ರಿಪ್ನಾಗ ಅದು ನ್ಯೂಟ್ರಿಯನ್ಸ್ ಕೊಟ್ಕೊಂತ ಹೋದೆವು ಅಂದ್ರೆ ಅದಕ್ಕೆ ಯಾವ ಟೈಮ್ದಾಗ ಏನೇನು ಬೇಕು ಸ್ಟೋರೇಜ್ ಇರ್ತದೆ, ಸ್ಟೋರೇಜ್ ಮಾಡ್ಕೊತ ಹೋಗ್ತದೆ ರೀ. ಬಟ್ ಕಮ್ಮಿ ಬಿದ್ದಾಗ ನಾವು ಕೊಡ್ತಿರ್ತೀವಲ್ಲ 8 ದಿವಸಿಗೆ. ಹಾಗಾಗಿ ಆ ನ್ಯೂಟ್ರಿಯನ್ಸನ್ನು ಇಟ್ಟು ಬ್ಯಾಲೆನ್ಸ್ ಮಾಡ್ಕೊರಿ. ನೀವು ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಒಂದು ಗರ್ಭಿನ ಔಷಧ ತಪ್ಪಿಲ್ಲ ನಿಮ್ಗೆ, ಬಟ್ ಗರ್ಭ ಫೇಲ್ ಆಗಂಗಿಲ್ಲ. ಸಣ್ಣ ಬಿಳಿ ಗೊನೆ ಬಂದರೂ ಕರಗಂಗಿಲ್ಲ. ಇಲ್ಲರಿ ಗೊನೆ ಭಾಳ ಬಂದಿತ್ತು, ಬಿಳಿ ಗೊನೆ ಬಂದು ಕರಗತ್ರಿ. ಈ ವರ್ಷ ನಮ್ಗೆ ಲಾಸ್ ಮಾಡತ್ರಿ, ವಾತಾವರಣ ಹಂಗೆ ಮಾಡತ್ರಿ, ಹಿಂಗೆ ಮಾಡತ್ರಿ. ನನ್ನ ಪೊಂಗಾದಾಗೆ ಈ ವರ್ಷ 3 ದಿನ ಮಂಜ ಮಳೆ ಇತ್ತು, ಆದರೂ ಒಂದು ಗೊನೆ ಕರಗಿಲ್ಲ ನಂದು. ನಾ ಅದು ಕರಗಿಲ್ಲ ಅಂದೆ 2400 ಗಿಡಕ್ಕೆ 16 ಟನ್ ಮುನುಕ್ ಮಾಡ್ಕೊಂಡಿನಿ. 1.5 ಕ್ವಿಂಟಲ್ ಕಡಿಮೆ ಬೀಳ್ತದೆ ರೀ. 16 ಟನ್ ರೀ, 16 ಟನ್ ಮುನುಕ್ ಮಾಡ್ಕೊಂಡಿನಿ. ಬಟ್ ಇದಕ್ಕೆ ಏನು ರೀ 3 ವರ್ಷ ಆಯಿತು ಸತತವಾಗಿ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಬರಾಕತ್ತೀನಿ. ಇದೇ ನಂದು ಮೇನ್. ಕೆಲವೊಂದು ಗರ್ಭಿನ ಔಷಧಗಳು ಅದಾವೆ, ಅದಕ್ಕೆ ಅದೊಂದು ಏನದ ಕರೆಕ್ಟ್ ಟೈಮಿಂಗ್ ಯೂಸ್ ಮಾಡ್ತೀನಿ ರೀ. ನಾನು ಬೆಕ್ಕದ ಕೆಲಸ ಇರಲಿಲ್ಲ ರೀ, ಒಂದು ಹೊತ್ತು ಊಟ ತಪ್ತೀನಿ ಕರೆ ಆ ಗರ್ಭಿನ ಔಷಧ ಟೈಮ್ದಾಗ ನಾ ಮಿಸ್ ಆಗಂಗಿಲ್ಲ. ಇನ್ನೊಂದು 50 ಗ್ರಾಮಿಂದ ಒಂದು ಬಾಟಲ್ ಐತ್ರಿ, ಸ್ವಲ್ಪ ಹೆಸರು ನೆನ್ಪಿಳ್ಕೊಂಡಿಲ್ಲ. ನಾ ಇದಕ್ಕೆ ಹಾಕ್ತೀನಿ ರೀ, ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೀನಿ, ಸ್ವಲ್ಪ ನೋಡ್ಕೊರಿ. ಅದು ಬಾಟ್ಲಿ ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೀನಿ. ಅದು ಒಂದು ಮಾತ್ರ ಈಗ ನಾ ಚಾಟ್ನಿ ಹೊಡೆದು 7-8 ದಿವಸ ಈ ನ್ಯೂಟ್ರನ್ಸ್ ಕೊಡೋಕ್ಕಿಂತ ಮೊದಲು ಅದನ್ನು ಡ್ರಿಪ್ನಾಗ ಕೊಟ್ಬಿಟ್ಟಿರ್ತೀನಿ. ಅದು ಇಟ್ಟು ಚಂದ ನನಗೆ ಕೆಲಸ ಮಾಡ್ಯದ. ನೀರು ಕಮ್ಮಿ ಇದ್ದರೂ ಕೆಲಸ, ನೀರು ಜಾಸ್ತಿ ಇದ್ದರೂ ಕೆಲಸ, ಯಾವುದೇ ರೀತಿಯಾದಂಥ ತೊಂದರೆನೇ ನನಗೆ ಬಂದಿಲ್ಲ. ಬಟ್ ಎಲ್ಲರೂ ಸರಿಯಾಗಿ ಕೆಲಸ ಮಾಡಿಕೊಂಡು ಬೆಳೀರಿ. ಲಾಸೇ. ನಾವು ಲಾಭದಾಗ ಒಂದು ಸ್ವಲ್ಪ ಬೆಳೆದೇವು ಅಂದ್ರೆ ನಮಗೆ ಲಾಭ ಆಗ್ತದೆ. ಇನ್ನೂ ಭಾಳಷ್ಟು ವಿಷಯ ಅದ ರೀ, ಬಟ್ ವಿಡಿಯೋ ದೊಡ್ಡದಾಗ್ತದೆ ಸಾಕು. ಮತ್ತು ಇನ್ನೊಂದು ವಿಡಿಯೋದಾಗ ನಾ ಮತ್ತು ಮುಂದಿನ ವಿಷಯ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.